Good morning, children. Today I am going to explain about lesson number 6, the Sultans of Delhi. So in this lesson we learn about what are the important dynasties ruled in Sultanate period, and also who are the important rulers, why did they ruled in India, what are the situation in the when they established the administration in India, and also the important dynasties, who are the important dynasties ruled from Delhi, and also we learn about the contributions of Delhi Sultanates. So in medieval history, especially 11th century to 12th century is very important in India, because the new religion came to India. The new religion, that means Islam, Muslims came to India, they invaded India, and they established their rule in India. So the new system of administration started in that period. So that is called medieval period. There are a lot of changes took place in this period, because after 11th century there is a new administrative system, that means Persian style of administration system was started by the Turks. So in this lesson we briefly state the policies of sultans and their administration, socio-economic conditions of the period, and the contributions made by them to architecture and literature. So in this lesson we learn about the finally the establishment of rule of the Delhi Sultanates. So their political, social, cultural life of the people. So what you learn in this lesson, children? During Sultan period, Delhi Sultans, ಇದರಲ್ಲಿ 11 ಮತ್ತು 12ನೇ ಶತಮಾನ ಭಾರತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕಾಲ ಅಂತ ಹೇಳ್ತೇವೆ ಈ ಒಂದು ಪೀರಿಯಡನ್ನು. ಯಾಕಂದರೆ ಈ ಪೀರಿಯಡಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಟರ್ಕ್ಸ್ ಅಂದರೆ ಮುಸ್ಲಿಮ್ಸು ಭಾರತದ ಮೇಲೆ ಆಕ್ರಮಣವನ್ನು ಮಾಡಿ ಇಲ್ಲಿ ಕೊನೆಗೆ ಇಲ್ಲಿ ತಮ್ಮ ಅಡ್ಮಿನಿಸ್ಟ್ರೇಷನನ್ನು ಸ್ಟಾರ್ಟ್ ಮಾಡಿದರು. ಸೊ 1206ಇಂದ 1526ವರೆಗೂ ಸಹ ಇಲ್ಲಿ ನಾವು ಮುಸ್ಲಿಂ ಅಡ್ಮಿನಿಸ್ಟ್ರೇಷನನ್ನು ಇಂಡಿಯಾದಲ್ಲಿ ನೋಡ್ತೇವೆ. ಸೊ ಇಲ್ಲಿ ಈ ಪೀರಿಯಡಲ್ಲಿ ಇದನ್ನು ಮಿಡಿವಲ್ ಪೀರಿಯಡ್ ಅಂತ ಯಾಕೆ ಕರಿತೇವೆ ಅಂದರೆ ಹೊಸ ಟೈಪ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮನ್ನು ಭಾರತದಲ್ಲಿ ಕಂಡುಬರುತ್ತೆ, ಅಂದರೆ ಮುಸ್ಲಿಂ ಟೈಪ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಸೊ ಅದರಿಂದ ಇದನ್ನು ಸುಲ್ತಾನೇಟ್ ಪೀರಿಯಡ್ ಅಂತಲೇ ಹೇಳ್ತೇವೆ. ಸೊ ಈ ಮುಸ್ಲಿಂ ಅಡ್ಮಿನಿಸ್ಟ್ರೇಷನ್ನ 2 ಪಾರ್ಟ್ಸ್ ಮಾಡ್ತೀವಿ, ಸುಲ್ತಾನ್ಸ್ ಆಫ್ ಡೆಲ್ಲಿ ಆ್ಯಂಡ್ ಮೊಘಲ್ಸ್ ಡೈನಾಸ್ಟಿ ಅಂತೇಳಿ. ಫ್ರಮ್ 1206ಇಂದ 1526 ಕಾಲವನ್ನು ಡೆಲ್ಲಿ ಸುಲ್ತಾನೇಟ್ಸ್ ಅಂತ ನೋಡ್ತೇವೆ. ಸೊ ಈ 8th ಸೆಂಚುರಿ ಈ ಬ್ರಿಟಿಷ್ ಮುಸ್ಲಿಮ್ಸ್ ಭಾರತಕ್ಕೆ ಬಂದಿದ್ದು 8th ಸೆಂಚುರಿನಲ್ಲಿ. ಸೊ ಹೇಗೆ ಬಂದರು ಅನ್ನೋದನ್ನು ನೋಡೋಣ. Beginning from 8th century, there were repeated invasions from across the northwestern borders of India. These invasions aimed at looting the wealth, acquiring the territories and spreading the Islam. ಸೊ 8th century ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಮಕ್ಕಳೇ, ಸೊ ಇಲ್ಲಿ ಈ ನಾರ್ತ್ ಮತ್ತು ವೆಸ್ಟರ್ನ್ ಬಾರ್ಡರ್ ಇಂಡಿಯಾದಿಂದ ಭಾರತದಲ್ಲಿ ಪದೇ ಪದೇ ಆಕ್ರಮಣವನ್ನು ನೋಡ್ತೇವೆ. ಏನಕ್ಕೆ ಬಂದರು ಅವರು, ಯಾಕೆ ಪದೇ ಪದೇ ಇನ್ವೆಷನ್ನ ಮಾಡ್ತಾರೆ ಅಂದರೆ ಇಲ್ಲಿನ ಭಾರತದ ವೆಲ್ತನ್ನು, ಸಂಪತ್ತನ್ನು ಲೂಟಿ ಮಾಡೋದು, ಇಲ್ಲಿನ ಟೆರಿಟರೀಸ್ ಏರಿಯಾಗಳನ್ನು ಅಕ್ವೈರ್ ಮಾಡ್ಕೊಳ್ಳೋದು, ಮತ್ತು ಇಸ್ಲಾಂ ಧರ್ಮವನ್ನು ಹರಡುವುದು. ದಟ್ ಈಸ್ ದ ಮೇನ್ ಏಮ್ ಆಫ್ ದ ಇನ್ವೆಡರ್ಸ್. ಅದು ಅವರ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗೆ ಬಂದವರಲ್ಲಿ ಮೊದಲನೇದಾಗಿ Arabs were the first to invade the Indian territories. They invaded Sindh in 712 CE. As a result of their victory, the provinces of Sindh and Multan came under their control. With this, the Islam started taking roots in the newly conquered lands. However, the Arab aggression soon decelerated. Understood? The Arabs were the first invader ಅಂತ ಹೇಳ್ತೇವೆ. ಇವರು ಸಿಂಧ್ ಪ್ರಾಂತ್ಯದಲ್ಲಿ 712ರಲ್ಲಿ ಮೊಟ್ಟ ಮೊದಲ ಬಾರಿ ಇನ್ವೇಡ್ ಮಾಡ್ತಾರೆ. ಇದರ ಪರಿಣಾಮವಾಗಿ ಅವರು ಗೆಲ್ಲುವುದರ ಜೊತೆಗೆ ಸಿಂಧ್ ಮತ್ತು ಮುಲ್ತಾನನ್ನು ತಮ್ಮ ಕಂಟ್ರೋಲಲ್ಲಿ ತೆಗೆದುಕೊಳ್ತಾರೆ. ನಂತರ ಅಲ್ಲಿಂದ ಇಸ್ಲಾಂ ಒಂದು ಬೇರು ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಭಾರತದ ನೆಲದಲ್ಲಿ. ನ್ಯೂ ಕಾನ್ಕೋರ್ಡ್ ಲ್ಯಾಂಡ್ಸನ್ನು ಇವರು ಮಾಡಿದರು. ಸೊ ಅದಾದ ನಂತರ ಟರ್ಕಿಸ್ ಇನ್ವೆನ್ಷನ್ನ ನೋಡ್ತಾರೆ. ನಂತರ ಟರ್ಕ್ಸ್ ಬರ್ತಾರೆ, ದೇ ಆಲ್ಸೋ ಮುಸ್ಲಿಮ್ಸು. ಅದರಲ್ಲಿ ಎಸ್ಪೆಷಲಿ ಮೊಹಮ್ಮದ್ ಗಜ್ನಿ ಆ್ಯಂಡ್ ಮೊಹಮ್ಮದ್ ಗೋರಿ. ದ 3 centuries later,
7 ಆದಮೇಲೆ ಮೊಹಮ್ಮದ್ ಗೋರಿ ಗಜ್ನಿ ಆಫ್ ಟರ್ಕಿಸ್ ಆರಿಜಿನ್ ಇನ್ವೇಡೆಡ್ ಇಂಡಿಯಾ. ಭಾರತಕ್ಕೆ ಮೊಹಮ್ಮದ್ ಗಜ್ನಿ ಆಕ್ರಮಣವನ್ನು ಮಾಡ್ದ. ಮೊಹಮ್ಮದ್ ವಾಸ್ ದ ಸುಲ್ತಾನ್ ಆಫ್ ಗಜ್ನಿ, ಎ ಸ್ಮಾಲ್ ಕಿಂಗ್ಡಮ್ ಇನ್ ಅಫ್ಘಾನಿಸ್ತಾನ್. ಯಾರು ಇವನು ಮೊಹಮ್ಮದ್ ಗಜ್ನಿ? ಒಂದು ಅಫ್ಘಾನಿಸ್ತಾನದ ಒಂದು ಸಣ್ಣ ಕಿಂಗ್ಡಮಲ್ಲಿ ರಾಜನಾಗಿದ್ದ. ಈ ಇನ್ವೇಡೆಡ್ ಇಂಡಿಯಾ 17 ಟೈಮ್ಸ್. ಹೌ ಮೆನಿ ಟೈಮ್ಸ್? 17 ಟೈಮ್ಸ್. ಭಾರತ 17 ಬಾರಿ ಭಾರತದ ಮೇಲೆ ಇವನು ದಾಳಿಯನ್ನು ಮಾಡ್ತಾನೆ. ಅಷ್ಟೆಲ್ಲ ದಾಳಿ ಮಾಡಿದಾಗ ಲೂಟಿಂಗ್ ಆ್ಯಂಡ್ ಡಿಸ್ಟ್ರಾಯಿಂಗ್ ದ ಪ್ರಾಸ್ಪರಸ್ ಸಿಟೀಸ್ ಆ್ಯಂಡ್ ವೆಲ್ತಿ ಟೆಂಪಲ್ಸ್. Prominent among such temples were Sri Krishna Temple at Mathura in Uttar Pradesh and rich and sacred temple of Somanatha in Gujarat. ಸೊ ಮೊಹಮ್ಮದ್ ಗಜ್ನಿ 17 ಬಾರಿ ದಾಳಿಯನ್ನು ಮಾಡಿ ಇಲ್ಲಿನ ಸಂಪತ್ತನ್ನು ಲೂಟಿ ಹೊಡೆಯುವುದರ ಜೊತೆಗೆ ಇಲ್ಲಿನ ಅನೇಕ ಸಿಟಿಗಳನ್ನು ಮತ್ತು ದೇವಸ್ಥಾನಗಳನ್ನು, ಶ್ರೀಮಂತವಾಗಿರ್ತಕ್ಕಂಥ ದೇವಸ್ಥಾನಗಳನ್ನು ಹಾಳು ಮಾಡ್ತಾನೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕೃಷ್ಣ ಟೆಂಪಲ್, ಮಥುರಾದಲ್ಲಿರುವ ಕೃಷ್ಣ ಟೆಂಪಲ್ಲು ಮತ್ತು ಸೋಮನಾಥ ಗುಜರಾತ್ನಲ್ಲಿರ್ತಕ್ಕಂತಹ ಸೋಮನಾಥ, ಈ ದೇವಾಲಯಗಳನ್ನು ಇವನು ಲೂಟಿ ಮಾಡುವುದರ ಜೊತೆಗೆ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದೋದ. ಸೊ ಇವನಾದಮೇಲೆ ಬಂದವನೇ ಮೊಹಮ್ಮದ್ ಗೋರಿ. During the last quarter of the 12th century, Muhammad Ghori, who was ruling a kingdom in Afghanistan, invaded India and secured the province of Sindh and Punjab. When he came, he made further advances into the Indian territories. Prithviraj Chauhan, the king of Delhi, Ajmer, defeated him in a battle. However, Muhammad was spared from the death penalty. The very next year, Muhammad came to India and fought with Prithviraj and defeated him. Muhammad ordered him to be killed. Delhi came under the control of Muhammad Ghori. Before returning to Afghanistan, he transferred the conquered territories to his general by name Qutbuddin Aibak. Aibak started the ruling as Sultan of Delhi. ಸೊ ಆಫ್ಟರ್ ದ ಗಜ್ನಿ, ಮೊಹಮ್ಮದ್ ಗಜ್ನಿ ಆದಮೇಲೆ ಮೊಹಮ್ಮದ್ ಗೋರಿ 12th ಸೆಂಚುರಿಯಲ್ಲಿ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ಆಲ್ಸೋ ಅಫ್ಘಾನಿಸ್ತಾನದವನು. ಇವನು ಸಿಂಧ್ ಮತ್ತು ಪಂಜಾಬನ್ನು ಕಾನ್ಕ್ವರ್ ಮಾಡ್ಕೊಂಡ್ಮೇಲೆ ನಂತರ ಅವನು ಇಂಡಿಯಾದ ಒಳಭಾಗದಲ್ಲಿ ಮತ್ತೆ ಟೆರಿಟರಿಗಳನ್ನು ವಶಪಡಿಸ್ಕೊಳ್ಳೋಕ್ಕೆ ಬಂದಾಗ ಅವನನ್ನು ಸೋಲಿಸಿದವನು, ಭಾರತದೊಳಗೆ ಬಂದಾಗ ಪೃಥ್ವಿರಾಜ್ ಚೌಹಾನ್, ದೆಹಲಿಯ ಗ್ರೇಟ್ ಕಿಂಗ್ ಇವನು ಅಂಡ್ ಅಜ್ಮೀರದ ಕಿಂಗ್ ಆಗಿರ್ತಾನೆ. ಇವನು ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾ, ಡಿಫೀಟೆಡ್ ದ ಬ್ಯಾಟಲಲ್ಲಿ. ಸೊ ಆಗ ನಂತರ ಮತ್ತೆ ನಂತರ ವಾಪಸ್ ಹೋದಂಥ ಮೊಹಮ್ಮದ್ ಗೋರಿ ಮತ್ತೆ ರಿಟರ್ನ್ ಬರ್ತಾನೆ ನೆಕ್ಸ್ಟ್ ಇಯರು. ಆವಾಗ ಪ್ರಿಪೇರ್ ಆಗಿ ಬಂದು ಪೃಥ್ವಿರಾಜನನ್ನು ಸೋಲಿಸ್ತಾನೆ. ಹೀಗೆ ಅವನನ್ನು ಅದರಲ್ಲಿ ಕೊಲ್ಲಲಾಗುತ್ತೆ. ನಂತರ ಅವನು ಡೆಲ್ಲಿಯನ್ನು ಕಂಟ್ರೋಲ್ ಮಾಡ್ಕೊಂಡ. ಯಾರು? ಮೊಹಮ್ಮದ್ ಗೋರಿ, ಪೃಥ್ವಿರಾಜ್ ಚೌಹಾನನಿಂದ. ನಂತರ ಆ ಟೆರಿಟರಿಯನ್ನು ಒಬ್ಬ ಅಲ್ಲಿ ಗವರ್ನರ್ ಜನರಲನ್ನು ನೇಮಕ ಮಾಡಿ ವಾಪಸ್ ಹೋಗ್ತಾನೆ. ನಂತರ ವಾಪಸ್ ಹೋಗುವಾಗ ಇವನು ಮಧ್ಯದಲ್ಲಿ ಸತ್ತೋಗ್ತಾನೆ. ನಂತರ ಐಬಕ್ಕು ಭಾರತದಲ್ಲಿ ಹೊಸ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ. ದಟ್ ಈಸ್ ಕುತ್ಬುದ್ದೀನ್ ಐಬಕ್. ಇವನನ್ನು ಜನರಲ್ ಆಗಿ ಅಪಾಯಿಂಟ್ ಮಾಡಿದವನು ಯಾರು? ಮೊಹಮ್ಮದ್ ಗೋರಿ. ಸೊ ನಂತರ ಐಬಕ್ ಸ್ಟಾರ್ಟೆಡ್ ದ ರೂಲಿಂಗ್ ಫ್ರಮ್ ಡೆಲ್ಲಿ. ಸೊ ಈ ಡೆಲ್ಲಿ ಸುಲ್ತಾನ್, ಇವನು ಡೆಲ್ಲಿ ಸುಲ್ತಾನ್ಗೆ ಫೌಂಡರ್ ಅಂತ ಹೇಳ್ಬೋದು. ಸೊ 1206 1526 ಸಿಯನ್ನು ಡೆಲ್ಲಿ ಸುಲ್ತಾನೇಟ್ಸ್ ಅಂತ ಹೇಳ್ತೇವೆ. ಸೊ ಕುತ್ಬುದ್ದೀನ್ ಐಬಕ್ಕು first Indian Sultan of Delhi. He had originally slave, and hence the dynasty founded by him is known as slave dynasty. The slave, the Khilji, the Tughlaq and the Sayyid and the Lodi are the 5 dynasties. ಸೊ ಕುತ್ಬುದ್ದೀನ್ ಐಬಕ್ಕು ಒಬ್ಬ ಸ್ಲೇವ್ ಆಗಿ ಈ ಒಂದು ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡಿದ್ರಿಂದ ಇದನ್ನು ಸ್ಲೇವ್ ಡೈನಾಸ್ಟಿ ಅಂತ ಹೇಳ್ತೇವೆ. ಅದಾದಮೇಲೆ ಖಿಲ್ಜಿ ಡೈನಾಸ್ಟಿ ಬರುತ್ತೆ, ನಂತರ ತೊಗ್ಲಕ್ ಮತ್ತು ಸಯ್ಯದ್ ಆ್ಯಂಡ್ ಲೋಧಿ. ಡೆಲ್ಲಿ ಸುಲ್ತಾನರ್ಸ್ನ ಹೌ ಮೆನಿ ಡೈನಾಸ್ಟೀಸ್ ರೂಲ್? ದೇರ್ ಆರ್ 5 ಡೈನಾಸ್ಟೀಸ್. ವಿಚ್ ಆರ್ ದ 5 ಡೈನಾಸ್ಟೀಸ್? ಸ್ಲೇವ್, ಖಿಲ್ಜಿ, ತೊಗ್ಲಕ್, ಸಯ್ಯದ್ ಆ್ಯಂಡ್ ಲೋಧಿ. ಸೊ ಹೂ ರೂಲ್ಡ್ ಇನ್ ಡೆಲ್ಲಿ. ಡೆಲ್ಲಿಯಿಂದ ಇವರು ರೂಲನ್ನು ಮಾಡ್ತಾರೆ. ಹಿ ಸ್ಟ್ರೆಂಥನ್ ದ ಟರ್ಕಿಶ್ ರೂಲ್ ಇನ್ ಇಂಡಿಯಾ ಬೈ ಡಿಫೀಟಿಂಗ್ ಹಿಸ್ ಎನಿಮೀಸ್. To mark his victory, he started constructing the Qutub Minar at Mehrauli near Delhi. Later it was completed by Sultan Iltutmish. ಸೊ ಇವನು ಸ್ಟ್ರೆಂಥನ್ ಮಾಡಿಕೊಂಡ, ತನ್ನ ಸಾಮ್ರಾಜ್ಯವನ್ನು ಸ್ಟ್ರೆಂತ್ ಮಾಡ್ಕೊಳ್ಳೋದ್ರ ಜೊತೆಗೆ ಅನೇಕ ಎನಿಮೀಸನ್ನು ಸೋಲಿಸ್ತಾನೆ. ಟು ಮಾರ್ಕ್ ಈಸ್ ವಿಕ್ಟರಿ, ಇದರ ನೆನಪಿಗಾಗಿ ಇವನು ಕುತುಬ್ ಮಿನಾರನ್ನು ಮೆಹರೌಲಿ ಡೆಲ್ಲಿ ಹತ್ರ ಕುತುಬ್ ಮಿನಾರನ್ನು ಕಟ್ತಾನೆ. ಸೊ ಇದನ್ನು ಕಂಪ್ಲೀಟ್ ಮಾಡಿದವನು ಇಲ್ತುತ್ಮಿಶ್ ಅಂತ ಹೇಳ್ಬೋದು. The important of Khilji slave dynasty ಅಂದರೆ only one female ruler during the Sultanate period was Razia, a daring sultana. She dispensed justice in the royal court. She dressed herself the man and led army in the battlefield. Intolerant of women's rule, he nobles rebelled and killed her. ಸೊ ಈ ಡೆಲ್ಲಿ ಸುಲ್ತಾನಲ್ಲಿ ಇನ್ನೊಂದು ವಿಶೇಷ ಅಂದರೆ ಒಬ್ಬಳು ಮಹಿಳೆ ಈ ಒಂದು ಡೆಲ್ಲಿ ಸುಲ್ತಾನವನ್ನು ಆಳ್ವಿಕೆ ನಡೆಸಿದ್ಲು ಅಂತ. ಅದರಲ್ಲೂ ಸ್ಲೇವ್ ಡೈನಾಸ್ಟಿಯಲ್ಲಿ ಯಾರು ಅಂದರೆ ಅವಳು
ರಜಿಯಾ, ಶಿವಳು ಗಂಡಸರ ವೇಷವನ್ನು ಧರಿಸಿ 4 ಗೋಡೆಯಲ್ಲಿ ಇರಬೇಕಾದವಳು ಗಂಡಸರ ವೇಷವನ್ನು ಧರಿಸಿ ಆರ್ಮಿ ಜೊತೆಗೆ ಬ್ಯಾಟಲ್ ಫೀಲ್ಡಲ್ಲಿ ಇಳಿದುದನ್ನು ಅನೇಕ ಮುಸ್ಲಿಮರು ಇದನ್ನು ವಿರೋಧಿಸ್ತಾರೆ. ನಂತರ ಅವಳನ್ನು ಅನೇಕ ನೋಬಲ್ಸ್ ಇವರನ್ನು ಕೊಲೆನೂ ಸಹ ಮಾಡಿದ್ರು. ದಟ್ ಈಸ್ ದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರಜಿಯಾ ಸುಲ್ತಾನ್, ಶಿ ವಾಸ್ ಓನ್ಲಿ ಒನ್ ಸುಲ್ತಾನೇಟ್ ರೂಲ್ಡ್ ಫ್ರಮ್ ಡೆಲ್ಲಿ. ನೆಕ್ಸ್ಟ್, ಆಫ್ಟರ್ ದಟ್ ಖಿಲ್ಜಿ ಡೈನಾಸ್ಟಿ ರೂಲ್ಡ್. After the slave dynasty, Khilji dynasty came to power. Alauddin Khilji was the strongest of all the sultans of Delhi. His rule was based on military power. So policies, Alauddin Khilji, Delhi Sultan famous. He belongs to Khilji dynasty. Even policies, several reforms in administration, military, economic fields. He regulated the price of goods commonly consumed. He banned the consumptions of liquor and gambling in Delhi. The guilty were severely punished. Military campaigns also very important in the period of Alauddin. He aspired the conquer of entire India. In his first instance, he conquered the North India by his military strength. To South India, he sent the Malik Kafur, a slave who was close to him. With the huge army, Malik Kafur invaded 4 major kingdoms of South India and looted their capitals. The kingdom conquered by the Malik Kafur was the Yadavas of Maharashtra, capital Devagiri, the Kakatiyas of Andhra Pradesh, Warangal, the Vaisalas of Karnataka, Dorasamudra, and Pandyas of Tamil Nadu, Madurai. So Malik Kafur, continuing his military march, proceeded up to Rameshwaram. All along the route, his army destroyed several places of worship and looted the wealth. Never before had such huge quantity of wealth of South India flowed into Delhi. Alauddin patronized the Amir Khusru, Amir Hassan, and other Persian poets. He built a new fort in Delhi known as Siri. Alai Darwaza in Delhi, a grand structure, was his contribution to the architecture. So Alauddin Khiljiಯ ಇಂಪಾರ್ಟೆನ್ಸ್ ಏನು? ವಾಟ್ ಈಸ್ ದ ರೋಲ್ ಆಫ್ Alauddin Khilji ಅಂದರೆ he introduced the new policies, ರಿಫಾರ್ಮ್ಸ್ ಇನ್ ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ ಆ್ಯಂಡ್ ಎಕನಾಮಿಕ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಮಿಲಿಟರಿ ಕಂಪೇನನ್ನು ತಗೊಂಡ್ರೆ ಎಂಟೈರ್ ನಾರ್ತ್ ಇಂಡಿಯಾವನ್ನು ಕಾನ್ಕವರ್ ಮಾಡ್ಕೊಳ್ತಾನೆ. ಫಸ್ಟ್ ಟೈಮ್ ಇವನ್ ಪೀರಿಯಡಲ್ಲಿ ಸೌತ್ ಇಂಡಿಯಾದಲ್ಲಿ, ಇಲ್ಲಿವರೆಗೂ ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಮುಸ್ಲಿಂ ಇತ್ತು. ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಪೀರಿಯಡಲ್ಲಿ ಇವನು ತನ್ನ ಸೈನ್ಯವನ್ನು ಮಲಿಕ್ ಕಾಫರ್ನ ನಾಯಕತ್ವದಲ್ಲಿ ಸೌತ್ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿಸ್ತಾನೆ, ಇನ್ವೇಡ್ ಮಾಡ್ತಾನೆ. ಸೊ ಅಲ್ಲಿ ಅವಾಗ ಮಲಿಕ್ ಕಾಫೂರು ತುಂಬ ಇಂಪಾರ್ಟೆಂಟ್ 4 ಕಿಂಗ್ಡಮ್ಗಳನ್ನು ನಾಶ ಮಾಡ್ದ. ಅಲ್ಲಿ ಲೂಟಿ ಮಾಡುವುದರ ಜೊತೆಗೆ ಆ ಕ್ಯಾಪಿಟಲ್ಗಳನ್ನು ನಾಶ ಮಾಡ್ತಾನೆ. ಅವುಗಳಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಮಲಿಕ್ ಕಾಫರ್ನ ದಾಳಿಗೆ ಒಳಗಾಗಿರ್ತಕ್ಕಂತಹ ಸೌತ್ ಇಂಡಿಯಾದ ಕೆಲವು ರಾಜ್ಯಗಳು ಅಂದರೆ ಯಾದವರು ಮಹಾರಾಷ್ಟ್ರದಲ್ಲಿ ರೂಲ್ ಮಾಡ್ತಾಯಿದ್ರು, ಅವರ ಕ್ಯಾಪಿಟಲು ದೇವಗಿರಿ. ಕಾಕಾತಿಯರು ಆಂಧ್ರ ಪ್ರದೇಶದ ವಾರಂಗಲ್ಲಲ್ಲಿ, ಹೊಯ್ಸಳರು ಕರ್ನಾಟಕದವರು ದ್ವಾರಸಮುದ್ರ, ಪಂಡ್ಯರು ತಮಿಳುನಾಡು ಮಧುರೈನಲ್ಲಿ. ಈ ಕ್ಯಾಪಿಟಲ್ಗಳನ್ನು ನಾಶ ಮಾಡುವುದರ ಜೊತೆಗೆ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲ, ಅಪ್ ಟು ರಾಮೇಶ್ವರದವರೆಗೂ ಸಹ ಮಿಲಿಟರಿನ ತಗೊಂಡು ಅಲ್ಲಿ ಹೋರಾಟವನ್ನು, ಅಲ್ಲಿ ಅನೇಕ ಪ್ರದೇಶಗಳನ್ನು ಡಿಸ್ಟ್ರಾಯ್ ಮಾಡ್ತಾನೆ, ಅಲ್ಲಿ ಇಂಪಾರ್ಟೆಂಟ್ ದೇವಸ್ಥಾನಗಳನ್ನು ಸಹ ಹಾಳು ಮಾಡ್ತಾನೆ. ಸೊ ಹೀಗೆ ಮೊದಲ ಬಾರಿ ಹೀಗೆ ಸೌತ್ ಇಂಡಿಯಾದ ಮೇಲೆ ದಾಳಿ ಮಾಡಿ ಇಲ್ಲಿನ ಹೆಚ್ಚು ಸಂಪತ್ತನ್ನು ತೆಗೆದುಕೊಂಡು ಹೋದಿದ್ದು ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಪೀರಿಯಡಲ್ಲಿ ಅಂತ ಹೇಳ್ಬೋದು. ಸೊ ಅದರಿಂದ ಅಷ್ಟೇ ಅಲ್ಲದೆ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಪ್ಯಾಟ್ರನ್, ಅನೇಕ ಪೊಯೆಟ್ಸ್ಗೆ ಆಶ್ರಯವನ್ನು ಕೊಟ್ಟಿದ್ದ. ಇವನ ಆಸ್ಥಾನದಲ್ಲಿ ಅಮೀರ್ ಖುಸ್ರು, ಅಮೀರ್ ಹಸನ್ನು, ಅನೇಕ ಪರ್ಷಿಯನ್ ಪೊಯೆಟ್ಸ್ ಇದ್ದರು. ಅಷ್ಟೇ ಅಲ್ಲ, ಇವನು ಹೊಸ ಒಂದು ನ್ಯೂ ಕೋಟೆಯನ್ನು ಸಹ ಡೆಲ್ಲಿ ಸುತ್ತ ಕಟ್ತಾನೆ. ದಟ್ ಈಸ್ ಆ್ಯಸಿರಿ. ಅಲೈ ದರ್ವಾಜಾ ಡೆಲ್ಲಿ ಮತ್ತು ಇದೊಂದು ತುಂಬ ಸುಂದರವಾದಂಥ ಒಂದು ಹೆಬ್ಬಾಗಿಲು ಅಂತ ಹೇಳ್ಬೋದು. ಇವನ ಕಾಂಟ್ರಿಬ್ಯೂಷನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ಗೆ ತುಂಬ ಇಂಪಾರ್ಟೆಂಟ್. ಆದರೆ ಅಲ್ಲಾವುದ್ದೀನ್ ದ ಲಾಸ್ಟ್ ಡೇಸ್ ವರ್ ಟ್ರ್ಯಾಜಿಕ್ ಆಗಿತ್ತು. ಅಲ್ಲಾವುದ್ದೀನ್ನ ಕೊನೆಯ ದಿನಗಳೇನಾಗಿತ್ತು, ತುಂಬಾ ಟ್ರ್ಯಾಜಿಕ್ ಆಗಿತ್ತು. ಸೊ ದೇರ್ ವರ್ ಸೆವರಲ್ ರಿವಾಲ್ಟ್ಸ್ ಇನ್ ದ ಪ್ಲೇಸ್ ಆಫ್ ಓವರ್ ಥ್ರೋ ಹಿಮ್. ಫೈನಲಿ ಮಲಿಕ್ ಕಾಫೂರ್, ಔಟ್ ಆಫ್ ದ ಗ್ರೀಡ್ ಫಾರ್ ಪವರ್, ಕಿಲ್ಡ್ ಈಸ್ ಮಾಸ್ಟರ್ ಆ್ಯಂಡ್ ಡಿಕ್ಲೇರ್ಡ್ ಹಿಮ್ ದ ಸುಲ್ತಾನ್. So, but he was killed by his enemies. Within a short time, Khilji rule was ended and Tughlaq came to power. ಸೊ ಅಲ್ಲಾವುದ್ದೀನ್ ನಂತರ ಬಂದಂಥ ರಾಜ್ಯರು ತುಂಬ ಟ್ರ್ಯಾಜಿಕ್ ಆಗಿರುತ್ತೆ. ಮಲಿಕ್ ಕಾಫರ್ ಅನೇಕ ರಿವಾಲ್ಟ್ಗಳು ನಡೆಯುತ್ತೆ. ಸೊ ಮಲಿಕ್ ಕಾಫರ್ ಒಬ್ಬ ತುಂಬ ಅತಿ ಆಸೆ ಅವನಾಗಿದ್ದ. ಅದರಿಂದ ಸುಲ್ತಾನ್ ಈ ಡಿಕ್ಲೇರ್ ಹಿಮ್ಸೆಲ್ಫ್ ತಾನೇ ಸುಲ್ತಾನ ಅಂತ ಹೇಳ್ಕೊಳ್ತಾನೆ. ಕೊನೆಗೆ ಬಟ್ ಹೀ ಟು ಕಿಲ್ಡ್ ಬೈ ಈಸ್ ಎನ್, ಅವನನ್ನು ಸಹ ಎನ್ಗಳು ಸಾಯಿಸ್ತಾರೆ. ನಂತರ ಖಿಲ್ಜಿ ಕೊನೆ ಆದ ಮೇಲೆ ತುಘಲಕ್ ಡೈನಾಸ್ಟಿ ಬರುತ್ತೆ.
ಸೊ ಇದರಲ್ಲಿ ತೊಗ್ಲಕ್ ಡೈನಾಸ್ಟಿಯಲ್ಲಿ ಇಂಪಾರ್ಟೆಂಟ್ ರೂಲರ್ ಅಂತಂದರೆ ಯಾರು? ಮೊಹಮ್ಮದ್ ಬಿನ್ ತೊಗ್ಲಕ್ ವಾಸ್ ದ ಮೋಸ್ಟ್ ನೋಟಬಲ್ ಸುಲ್ತಾನ್ ಅಂತ ಹೇಳ್ಬೋದು. ಈ ವಾಸ್ ಎ ಇಂಪ್ರೂಡೆಂಟ್ ಆ್ಯಂಡ್ ಇಲ್ಲಿ ಟೆಂಪರ್ಡ್ ಹೂ ಟುಕ್ ಆಸ್ಟಿ ಡಿಸಿಷನ್ಸನ್ನು ತಗೊಳ್ತಾ ಇದ್ದ. ಹಿ ಕುಡ್ ಈಸಿಲಿ ಎನ್ರೇಜ್ಡ್. ಇನ್ ವರ್ಡ್ಸ್ ಈ ವಾಸ್ ಎ ಸ್ಟ್ರೇಂಜ್ ಕ್ಯಾರೆಕ್ಟರನ್ನು ಹೊಂದಿರತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಯಾರು? ಮೊಹಮ್ಮದ್ ಬಿನ್ ತೊಗ್ಲಕ್. ಇವನ ಅಡ್ಮಿನಿಸ್ಟ್ರೇಷನ್ಲಿ ದ ಇಂಪಾರ್ಟೆಂಟ್ ಬದಲಾವಣೆಗಳ ಚೇಂಜಸನ್ನು ತರ್ತಾನೆ. ದೇ ಆರ್ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. ಟು ಇಂಪ್ರೂವ್ ದ ಫಂಕ್ಷನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಈ ಅಂಡರ್ಟುಕ್ ದ ಸೆವರಲ್ ಎಕ್ಸ್ಪೆರಿಮೆಂಟನ್ನು ಮಾಡ್ತಾನೆ. ಒನ್ ಸಚ್ ಇದೆ ಎಕ್ಸ್ಪೆರಿಮೆಂಟ್ ವಾಸ್ ಟ್ರಾನ್ಸ್ಫರ್ ದ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ. He was of the view that capital should be centrally located. Devagiri, 700 miles from the Delhi, was renamed the Daulatabad. He passed the strict order that all the residents of Delhi should move to the new place. The residents of Delhi who were forced to leave their homes and faced untold misery in the course of their journey to the far place of the south. A large number of them died on their way. Anyway, after shifting the capital, he realized that he had committed a grave mistake. So he ordered the reshifting of the capital and the people to Delhi. However, only a few survived to return to Delhi. ಸೊ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತೊಗೊಂಡ್ರೆ ಅಡ್ಮಿನಿಸ್ಟ್ರೇಷನ್ಲಿ ಕೆಲವೊಂದು ಬದಲಾವಣೆಗಳನ್ನು ಇವನು ತನ್ನ ರಾಜಧಾನಿ ಡೆಲ್ಲಿಯನ್ನು ದೇವಗಿರಿಗೆ ಶಿಫ್ಟ್ ಮಾಡ್ತಾನೆ. ಯಾಕಂದರೆ ಅಕಾರ್ಡಿಂಗ್ ಟು ದೇವಗಿರಿ ಮಧ್ಯದಲ್ಲಿತ್ತು, ಯಾವಾಗಲೂ ಕ್ಯಾಪಿಟಲ್ ಮಧ್ಯದಲ್ಲಿರಬೇಕು. ಇಟ್ ಈಸ್ ಒಳ್ಳೆಯ ಒಂದು ಎಕ್ಸ್ಪೆರಿಮೆಂಟ್. ಆದರೆ ಇವನು ಅನುಸರಿಸಿದಂಥ ನೀತಿ ಬಹಳ ತಪ್ಪಾಗಿತ್ತು. ಎಲ್ಲ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ಜನರನ್ನು ದೇವಗಿರಿಗೆ ಬರಬೇಕು ಅಂತ ಹೇಳ್ತಾನೆ. ಇದು ತುಂಬಾ ಕಷ್ಟ ಜರ್ನಿ, ಬಿಕಾಸ್ ಇದು ಸೌತಲ್ಲಿತ್ತು ದೇವಗಿರಿ. ಅಲ್ಲಿಂದ ಡೆಲ್ಲಿಯಿಂದ ನಾವು ಕಾಲ್ನಡಿಗೆಯಲ್ಲಿ ಬರಬೇಕು. ಮತ್ತು ಅಲ್ಲಿ ಎಷ್ಟೋ ವರ್ಷದಿಂದ ಇರ್ತಕ್ಕಂಥ ರಿಸೈಡ್ ಮಾಡಿರ್ತಕ್ಕಂಥ ಅನೇಕ ಜನರು ಅದನ್ನು ಒಪ್ಕೊಳ್ಳಿಲ್ಲ. ಅದು ಒತ್ತಾಯಪೂರ್ವಕವಾಗಿ ಕರ್ಕೊಂಬರ್ತಾನೆ. ಬಟ್ ಆನ್ ದ ವೇ ತುಂಬ ಫಾರ್ ಅವೇ, ತುಂಬ ದೂರ ಇರೋದ್ರಿಂದ ಅನೇಕ ಜನರು ದಾರಿಯಲ್ಲಿ ಸತ್ತೋಗ್ತಾರೆ. ಇದನ್ನು ತಿಳಿದಂಥ ಇವನು ನಂತರ ರಿಯಲೈಸ್ ಮಾಡಿಕೊಂಡು ಅವರನ್ನು ಮತ್ತೆ ವಾಪಸ್ ಕಳಿಸ್ತಾನೆ. ಸೊ ಈ ರೀಶಿಫ್ಟಿಂಗ್ ಮಾಡುವಾಗ ಮತ್ತೆ ಅನೇಕ ಜನರು ಸತ್ತೋಗ್ತಾರೆ. ಇದು ಒಂದು ಈ ಎಕ್ಸ್ಪೆರಿಮೆಂಟು ಫೇಲ್ಯೂರ್ ಆಗುತ್ತೆ. ನಂತರ ಅದೇ ಥರ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅನದರ್ ವಾಸ್ ಇಶ್ಯೂ ಆಫ್ ಟೋಕನ್ ಕಾಯಿನ್ಸ್. ಅನದರ್ ರಿಫಾರ್ಮ್ ಆಫ್ ಮೊಹಮ್ಮದ್ ವಾಸ್ ದಟ್ ಈ ಇಶ್ಯೂಡ್ ದ ಕಾಪರ್ ಕಾಯಿನ್ಸ್ ಇನ್ ಪ್ಲೇಸ್ ಆಫ್ ಸಿಲ್ವರ್ ಕಾಯಿನ್ಸ್ with the same value. But he failed to pass order. Only the government had to authority to mint the copper coins. Consequently, people themselves began to mint the copper tokens. ಸೊ ಈ ಕಾಪರ್ ಕಾಯಿನ್ಸನ್ನು ಅವನೇನು ಹೊಸ ಕಾಪರ್ ಕಾಯಿನ್ಸನ್ನು ತರ್ತಾನೆ. ಅದನ್ನು ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇರಬೇಕು, ಆದರೆ ಇದು ಜನರನಿಗೂ ಸಹ ಬಿಟ್ಕೊಟ್ಬಿಡ್ತಾನೆ. ದಿಸ್ ರಿಸಲ್ಟ್ ದ ಡಿವ್ಯಾಲ್ಯೂಯೇಷನ್ ಆಫ್ ದ ಕಾಯಿನ್ಸ್. ಫೈನಲಿ ಅಬಾಲಿಷ್ ದ ಯೂಸ್ ಆಫ್ ಕಾಯಿನ್ಸ್. ಈ ಎಕ್ಸ್ಚೇಂಜ್ ದ ಸಿಲ್ವರ್ ಕಾಯಿನ್ಸ್ ಫಾರ್ ದ ಕಾಪರ್ ಕಾಯಿನ್ಸ್. ನಂತರ ಅದನ್ನು ಗೊತ್ತಾದಾಗ ಮತ್ತೆ ಅದನ್ನು ಬದಲಾವಣೆ ಮಾಡ್ತಾನೆ. ಏನು ಅವ್ರು ಮಿಂಟ್ ಮಾಡಿರ್ತಾರೆ ಅದಕ್ಕೆ ಬದಲಾಗಿ ಸಿಲ್ವರ್ ಕಾಯಿನ್ಸನ್ನು ವಾಪಸ್ ಕೊಡ್ತಾನೆ. ಸೊ ಟ್ರೆಜರಿ ಏನಾಗುತ್ತೆ, ಎಂಟಿ ಆಗುತ್ತೆ. He was deceived by the people. ಈ ಎಕ್ಸ್ಪೆರಿಮೆಂಟ್ ಪ್ರೂವ್ ದ ಗ್ರೇಟ್ ಫೇಲಿಯರ್ ಅಂತ ಹೇಳ್ಬೋದು. ಸೊ ಫೈನಾನ್ಷಿಯಲ್ ಕಂಡೀಷನ್ ಆಫ್ ದ ಸ್ಟೇಟ್ ವೆರಿ ವೀಕ್ ಆಗುತ್ತೆ. ದ ಗೌರ್ಮೆಂಟ್ ವುಡ್ ನಾಟ್ ಮೀಟ್ ದ ಡಿಮ್ಯಾಂಡ್ ಫಾರ್ ಸಿಲ್ವರ್ ಕಾಯಿನ್ಸ್ ಇನ್ ಎಕ್ಸ್ಚೇಂಜ್ ಫಾರ್ ಟೋಕನ್ ಕಾಯಿನ್ಸ್. ಡಿಸ್ಕಂಟೆಂಟೆಡ್ ವಿತ್ ಮೊಹಮ್ಮದ್ ರೂಲ್, ಪೀಪಲ್ ರಿವಾಲ್ಟೆಡ್. ಇದನ್ನು ನೋಡಿ ಅನೇಕ ಜನರು ಮೊಹಮ್ಮದನ ವಿರುದ್ಧ ದಂಗೆ ಹೇಳ್ತಾರೆ. ವೈಲ್ ದ ಪುಟ್ಟಿಂಗ್ ಡೌನ್ ರಿವಾಲ್ಟ್ಸ್ ಇನ್ ಪ್ರಾವಿನ್ಸ್ ಈ ಡೈಡ್ ಅಂತ ಆಫ್ ಫೀವರಲ್ಲಿ ಸತ್ತೋಗ್ಬಿಡ್ತಾನೆ. ಆಫ್ಟರ್ ದ ತುಗ್ಲಕ್ ರೂಲ್, ದ ಸೈಯದ್ ಅಂಡ್ ರೂಲಿ ಡೈನಾಸ್ಟೀಸ್ ರೂಲ್ಡ್ ಇನ್ ಡೆಲ್ಲಿ ಫ್ರಮ್ ಶಾರ್ಟ್ ಪೀರಿಯಡ್. The last Ludi ruler Ibrahim was defeated in the Battle of Panipat by Babur, who laid the foundation for the Mughal rule. Understood? So these are all the political history of Mughal dynasty. So in next class we learn about the contribution of Delhi Sultanates, about administration, economic, architecture and literature. Understood? So this is the very important. Next you learn in today also I continue the lesson. Contribution, administration. Although the Hindus formed the major under the Sultanate, the administration functioned on Islamic lines. The army formed the backbone of the state. The Sultan was supreme authorities. Balban, a notable Sultan, declared that God the representative, hence the accountable to the God alone. They believe that Sultan was a representative of God. So economy, the burden of the land tax heavily fell on the peasants. Muhammad bin Tughlaq further increased the land revenue and got it collected mercilessly. Consequently, peasants revolted everywhere. Weaving was the major occupation of the people. The cities provided employment. A large number of workers accounted the brisk building. Architecture and literature, the main structure built by the sultans were famous Qutub Minar. It is a 17 meter tall. Alai Darwaja, the impressive entrance. Kuwatullah Islamic Mosque and the Fort of Siri, all are in Delhi. During the Sultanate period, the Urdu language evolved. Amir Khusro and Amir Hassan
were great Persian poets of the period. Amir Khusru was the great magician and developed the musical instruments such as a tabla, sitara and others. The poet Jayasi wrote the Padmavati in Urdu, which was the Sufi poem. Ramananda, Kabir Das, Rai Das and Mirabai belong to this period. So these are all the contribution of Delhi Sultanates to administration, economy, and art and architecture. Understood? So in this lesson we learn about the Delhi Sultanates. So in next class I will continue the next lesson. Till now, take care. Goodbye.